ಸರ್, ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತೀವಿ. 3 ವರ್ಷಗಳ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅವರು ಬಹುದಿನಗಳಿಂದ ನಾನು CM ಆಗ್ಬೇಕಂತ ಅವ್ರದ್ದು ಕನಸಿತ್ತು. ಇವತ್ತು ಅದನ್ನ ಹೈಕಮಾಂಡ್ ಪೂರೈಸಿದೆ. ಸೊ ಇವತ್ತಿಂದ ಅವರ 2 ವರ್ಷ ಅವರ ಕಾಲ ಪ್ರಾರಂಭ ಆಗುತ್ತದೆ. ಸೊ ಅವರು ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು, ಸಿದ್ದರಾಮಯ್ಯ ಇರ್ಬೋದು, ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ, ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತೆ 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಒಟ್ಟಿ ಫೈನಲ್ ಮಾಡೋ ಸಂಬಂಧ ಚರ್ಚೆಗಳಿವೆ. ಇನ್ನು ಫೈನಲ್ ಆಗಿ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವ್ರಿಗೆ ವೇಟ್ ಮಾಡೋಣ, ಯಾರು ಆಗ್ತಾರೆ ಯಾರು ಬಿಡ್ತಾರೆ, ಇನ್ನೂ ಫೈನಲ್ ಆಗಿಲ್ಲ, ವೇಟ್ ಮಾಡೋಣ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಿಹಿ ಸುದ್ದಿ ಸಿಗ್ತಾ ಅಂತ? ಇಲ್ಲ, ಇನ್ನು ಯಾವುದೇ ಸುದ್ದಿ ಬಂದಿಲ್ಲ. ಇನ್ನು ನೋಡೋಣ, ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಸಚಿವ ಸ್ಥಾನವನ್ನು ಈಗ ನೀವು ಕೂಡ ಇನ್ನು ಬಂದಿಲ್ಲ, ಅಧಿಕೃತವಾಗಿ ಬಂದಿಲ್ಲ. ಬಂದ ಮ್ಯಾಗಲ್ಲ, ಬರದೇ ಎಲ್ಲಿ ಬರ್ಬೇಕು, ಅಧಿಕೃತವಾಗಿ ಯಾರಿಗೂ ಇನ್ನೂ ಮೆಸೇಜ್ ಬಂದಿಲ್ಲ. ತಾವು ಹಿರಿಯ ನಾಯಕರು ನೋಡೋಣ, ಗೊತ್ತಿಲ್ಲ ಯಾವ ಪಕ್ಷ ಯಾವ ರೀತಿ ತೀರ್ಮಾನ ತೊಗೊಳ್ತೈತೆ. ಸೊ ಇನ್ನು ಅಂತಿಮವಾಗಿಲ್ಲ, ಆದ್ಮೇಲೆ ನೋಡೋಣ, ಅವ್ರು ಏನು ಹೇಳ್ತಾರೆ ಅದನ್ನ ಪಾಲಿಸೋದಷ್ಟೇ. ಚರ್ಚೆ ಆಗಿದೆ, ಸುಮಾರಾಗಿ ಎಲ್ಲ ನಾಯಕರು ಚರ್ಚೆ ಆಗಿದೆ. ಅವ್ರ ಅಂತಿಮ ನಿರ್ಧಾರ ಅವ್ರು ಬಿಟ್ಟಿದ್ದೀವಿ. ಅವ್ರು ಯಾವ ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಷ್ಟೇ. ಸರ್, ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತೀವಿ. 3 ವರ್ಷಗಳ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅವರು ಬಹುದಿನಗಳಿಂದ ನಾನು CM ಆಗ್ಬೇಕಂತ ಅವ್ರದ್ದು ಕನಸಿತ್ತು. ಇವತ್ತು ಅದನ್ನ ಹೈಕಮಾಂಡ್ ಪೂರೈಸಿದೆ. ಸೊ ಇವತ್ತಿಂದ ಅವರ 2 ವರ್ಷ ಅವರ ಕಾಲ ಪ್ರಾರಂಭ ಆಗುತ್ತದೆ. ಸೊ ಅವರು ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು, ಸಿದ್ದರಾಮಯ್ಯ ಇರ್ಬೋದು, ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ, ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತೆ 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಒಟ್ಟಿ ಫೈನಲ್ ಮಾಡೋ ಸಂಬಂಧ ಚರ್ಚೆಗಳಿವೆ. ಇನ್ನು ಫೈನಲ್ ಆಗಿ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವ್ರಿಗೆ ವೇಟ್ ಮಾಡೋಣ, ಯಾರು ಆಗ್ತಾರೆ ಯಾರು ಬಿಡ್ತಾರೆ, ಇನ್ನೂ ಫೈನಲ್ ಆಗಿಲ್ಲ, ವೇಟ್ ಮಾಡೋಣ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಿಹಿ ಸುದ್ದಿ ಸಿಗ್ತಾ ಅಂತ? ಇಲ್ಲ, ಇನ್ನು ಯಾವುದೇ ಸುದ್ದಿ ಬಂದಿಲ್ಲ. ಇನ್ನು ನೋಡೋಣ, ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಸಚಿವ ಸ್ಥಾನವನ್ನು ಈಗ ನೀವು ಕೂಡ ಇನ್ನು ಬಂದಿಲ್ಲ, ಅಧಿಕೃತವಾಗಿ ಬಂದಿಲ್ಲ. ಬಂದ ಮ್ಯಾಗಲ್ಲ, ಬರದೇ ಎಲ್ಲಿ ಬರ್ಬೇಕು, ಅಧಿಕೃತವಾಗಿ ಯಾರಿಗೂ ಇನ್ನೂ ಮೆಸೇಜ್ ಬಂದಿಲ್ಲ. ತಾವು ಹಿರಿಯ ನಾಯಕರು ನೋಡೋಣ, ಗೊತ್ತಿಲ್ಲ ಯಾವ ಪಕ್ಷ ಯಾವ ರೀತಿ ತೀರ್ಮಾನ ತೊಗೊಳ್ತೈತೆ. ಸೊ ಇನ್ನು ಅಂತಿಮವಾಗಿಲ್ಲ, ಆದ್ಮೇಲೆ ನೋಡೋಣ, ಅವ್ರು ಏನು ಹೇಳ್ತಾರೆ ಅದನ್ನ ಪಾಲಿಸೋದಷ್ಟೇ. ಚರ್ಚೆ ಆಗಿದೆ, ಸುಮಾರಾಗಿ ಎಲ್ಲ ನಾಯಕರು ಚರ್ಚೆ ಆಗಿದೆ. ಅವ್ರ ಅಂತಿಮ ನಿರ್ಧಾರ ಅವ್ರು ಬಿಟ್ಟಿದ್ದೀವಿ. ಅವ್ರು ಯಾವ ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಷ್ಟೇ.